ಹಾಯ್ ಫ್ರೆಂಡ್ಸ್, ಇದು mastmaka.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಚಾಂಪಿಯನ್ಸ್ ಟ್ರೋಫಿ ಆತಿಥ್ಯ ವಹಿಸಿ ಟ್ರೋಫಿಯಿಂದ ಹೊರಬಿದ್ದಿರೋ ಪಾಕಿಸ್ತಾನ, ಮನೆಯಲ್ಲೇ ಮನೆಗೆ ಹೋದ ಪಾಕಿಸ್ತಾನ ಭಾರತದ ವಿರುದ್ಧ ಹೊಸ ಆರೋಪ ಮಾಡಿದೆ. ಅದೇನೋ ಹೇಳ್ತಾರಲ್ಲ, ಕುಣಿಯಲು ಬಾರದ ನರ್ತಕಿ ಆ ಸ್ಟೇಜೇ ಅಂಕುಡೊಂಕು ಅಂತ ಹೇಳಿದ್ಲಂತೆ. ಅದು ಯಾಕೆ ನಾವು ಮಹಿಳೆಗೆ ಯಾಕೆ ಹೇಳೋದು, ಪುರುಷನಿಗೂ ಆಗಿರ್ಬೋದು. ಕುಣಿಯಲು ಬಾರದ ನರ್ತಕ ಅಂಗಳವೇ ಡೊಂಕು ಅಂತ ಹೇಳಿದನಂತೆ. ಆ ರೀತಿ ಒಂದು ಇದೆಯಲ್ಲ, ನಿಮಗೆ ಗೊತ್ತಲ್ಲ, ಆ ರೀತಿದೊಂದು ಗಾದೆ. ಆ ರೀತಿ ಪಾಕಿಸ್ತಾನ ಮಾಡ್ತಾ ಇದೆ ಈಗ. ಕಳೆದ ಭಾನುವಾರ ದುಬೈನಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ನಲ್ಲಿ ಪಾಕ್ ವಿರುದ್ಧ ಭಾರತ ಕ್ರಿಕೆಟ್ ಆಡಿ ಗೆದ್ದಿಲ್ಲ, ಮಾಟ ಮಂತ್ರ ಮಾಡಿ ಗೆದ್ದಿದೆ ಅಂತ ಪಾಕ್ ಮಾಧ್ಯಮಗಳು ಗೋಳಿಟ್ಟಿವೆ, ಕಣ್ಣೀರಿಟ್ಟಿವೆ. ಪಾಕಿಸ್ತಾನದ ಒಂದು ಮಾಧ್ಯಮದಲ್ಲಂತೂ ಒಂದು ಡಿಬೇಟ್ ನಡೀತು. ಪ್ಯಾನಲಿಸ್ಟ್ಗಳೆಲ್ಲ ಬಂದಿದ್ರು. ಎಂಥ ವರ್ಣರಂಜಿತ ಆರೋಪಗಳನ್ನು ಮಾಡಿದಾರೆ ಗೊತ್ತಾ. ಭಾರತವನ್ನು ಗೆಲ್ಲಿಸೋಕೆ ಸುಮಾರು 22 ಮಾಟ ಮಂತ್ರಗಾರರನ್ನು ಭಾರತ ದುಬೈಗೆ ಕಳಿಸಿತ್ತು. ದುಬೈ ಸ್ಟೇಡಿಯಂನಲ್ಲಿ ಅವರು ಹೊಕ್ಕೊಂಡಿದ್ರು. ಪ್ರತಿ ಪಾಕ್ ಆಟಗಾರನಿಗೆ 2 ಮಾಟ ಮಂತ್ರಗಾರರಿದ್ರು. ಇವರೆಲ್ಲ ಪಾಕಿಸ್ತಾನ ಆಟಗಾರರ ಗಮನವನ್ನು ಬೇರೆ ಕಡೆಗೆ ಡೈವರ್ಟ್ ಆಗೋ ರೀತಿ ಮಾಟ ಮಂತ್ರ ಮಾಡ್ತಾ ಇದ್ರು, ಜಾದೂ ಮಾಡ್ತಾ ಇದ್ರು. ಈ ಮಾಟ ಮಾಡಬೇಕು ಅಂತಲೇ ಭಾರತ ಪಾಕಿಸ್ತಾನಕ್ಕೆ ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ ಆಡೋಕೆ ಬರಲಿಲ್ಲ. ಯಾಕಂದರೆ ಈ ಮಾಟ ಮಂತ್ರಗಾರರು ಪಾಕ್ನಲ್ಲಿ ಭಾರತದ ಮ್ಯಾಚ್ ಇದ್ದಿದ್ರೆ ಅಲ್ಲಿಗೆ ಬರ್ತಾ ಇರಲಿಲ್ಲ. ಹೀಗಾಗಿ ಮಾಟ ಮಾಡೋಕೆ ಅನುಕೂಲ ಆಗಲಿ ಅಂತಲೇ ಟೀಮ್ ಇಂಡಿಯಾ ದುಬೈನಲ್ಲಿ ತನ್ನ ಪಂದ್ಯಗಳನ್ನು ಆಡಿಸೋಕೆ ICC ಬಳಿ ಪ್ರೆಷರ್ ಹಾಕ್ತು ಅಂತ ಇವರೆಲ್ಲ ಡಿಬೇಟ್ ಮಾಡಿದ್ದಾರೆ. ವರ್ಣ ರಂಜಿತ. ಇನ್ನೊಂದು ಕಡೆ ಇದೇ ಪಾಕಿಸ್ತಾನದಲ್ಲಿ ನಡೀತಾ ಇರೋ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ದೊಡ್ಡ ಸೆಕ್ಯೂರಿಟಿ ಬ್ರೀಚ್, ಭದ್ರತಾ ಲೋಪ ಕೂಡ ಆಗಿದೆ. ರಾವಲ್ಪಿಂಡಿಯಲ್ಲಿ ಬಾಂಗ್ಲಾದೇಶ್ ಮತ್ತು ನ್ಯೂಜಿಲೆಂಡ್ ನಡುವೆ ಮ್ಯಾಚ್ ನಡೀತಿರುವಾಗಲೇ ಧಾರ್ಮಿಕ ಮೂಲಭೂತವಾದಿ ರಾಜಕೀಯ ಪಕ್ಷದ ಬೆಂಬಲಿಗನೊಬ್ಬ ಗ್ರೌಂಡ್ ಒಳಗೆ ನುಗ್ಗೇ ಬಿಟ್ಟಿದ್ದಾನೆ. ಈ ವ್ಯಕ್ತಿ ತೆಹರೀಕೆ ಲಬೈಕ್ ಅನ್ನೋ ಇಸ್ಲಾಮಿಕ್ ರಾಜಕೀಯ ಪಕ್ಷದ ಸದಸ್ಯ ಅಂತ ಗೊತ್ತಾಗಿದೆ. ಪಕ್ಷದ ನಾಯಕ ಸಾದ್ ರಿಜ್ವಿ ಅನ್ನೋ ಫೋಟೋವನ್ನ ಕೂಡ ಈತ ಪ್ರದರ್ಶನ ಮಾಡಿದ್ದಾನೆ. ಈತ ತನ್ನ ಕಡೆಗೆ ಬರ್ತಿರೋದನ್ನ ನೋಡಿ ನ್ಯೂಜಿಲೆಂಡ್ ಆಟಗಾರ ಭಾರತೀಯ ಮೂಲದ ರಚಿನ್ ರವೀಂದ್ರ ದಂಗಾಗಿ ಓಡೋಕ್ ಶುರು ಮಾಡಿದ್ರು. ಕೊನೆಗೆ ಸೆಕ್ಯೂರಿಟಿಗಳು ಬಂದು ಈತನನ್ನ ವಶಕ್ಕೆ ಪಡ್ಕೊಂಡು ಮೈದಾನದಿಂದ ಹೊರಗೆ ದೂಡಿದ್ದಾರೆ. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅಲ್ಲಿದ್ದ ಜನರಿಗೆ ಇದೇನು ಚಾಂಪಿಯನ್ಸ್ ಟ್ರೋಫಿನ ಅಥವಾ ಗಲ್ಲಿ ಕ್ರಿಕೆಟ್ ಅನ್ನೋ ಅನುಭವ ಅಥವಾ ಆ ರೀತಿ ಅನುಮಾನ ಬರೋ ರೀತಿಯಾಗಿದೆ. ಮೊದಲೇ ಪಾಕಿಸ್ತಾನದಲ್ಲಿ ವಿದೇಶಿ ಆಟಗಾರರಿಗೆ ಸೇಫ್ಟಿ ಇಲ್ಲ ಅನ್ನೋ ಆರೋಪಗಳಿದ್ವು. ನಿಮ್ಗೆ ಗೊತ್ತಿದೆ, ಹಿಂದೆ ಲಂಕಾ ಆಟಗಾರರಿದ್ದಾಗ ಅಲ್ಲಿ ಉಗ್ರ ದಾಳಿಯಾಗಿ ಅವ್ರನ್ನ ಏರ್ ಲಿಫ್ಟ್ ಮಾಡಬೇಕಾಗಿ ಬಂದಿತ್ತು. ಆಮೇಲೆ ನ್ಯೂಜಿಲೆಂಡ್ ಆಟಗಾರರು ಹೋಗಿದ್ದಾಗಲೂ ಕೂಡ ಒಂದ್ಸಲಿ ನಿಯರ್ ಬೈ ಹೋಟೆಲ್ ಮೇಲೆ ದಾಳಿಯಾಗಿತ್ತು. ಬಹಳ ಸೀನ್ ಇದೆ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಮೇಲಿನ ದಾಳಿಗಳಿಗೆ ಸಂಬಂಧಪಟ್ಟಂತೆ. ಇದರ ಬೆನ್ನಲ್ಲೇ ಇಂಥ ಘಟನೆಯಾಗಿದೆ. ಈ ಘಟನೆ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರೋ ಪಾಕ್ ಕ್ರಿಕೆಟ್ ಬೋರ್ಡ್ ಕಂಪ್ಲೇಂಟ್ ಕೊಟ್ಟಿದೆ. ಮೈದಾನಕ್ಕೆ ನುಗ್ಗಿದ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ಆತನಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಅಲ್ಲದೆ ಇನ್ಮುಂದೆ ಇಂಥ ಘಟನೆ ಮರುಕಳಿಸದಂತೆ ನೋಡ್ಕೊಳ್ತೀವಿ ಅಂತ PCB ಹೇಳಿದೆ. ಏನೋ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಿರೋ ಹೊತ್ತಲ್ಲಿ BSF ಮಹತ್ವದ ಕಾರ್ಯಾಚರಣೆ ಮಾಡಿದೆ. ಪಂಜಾಬ್ನ ಪಠಾಣ್ ಕೋಟ್ ಗಡಿಯಲ್ಲಿ ಭಾರತಕ್ಕೆ ಒಳನುಸುಳ್ತಾ ಇದ್ದ ಓರ್ವ ಪಾಕಿಸ್ತಾನಿ ನುಸುಳುಕೋರರನ್ನ BSF ಹೊಡೆದು ಹಾಕಿದೆ. ಬುಧವಾರ ಬೆಳಗಿನ ಜಾವ ಈ ಘಟನೆ ನಡೆದಿದೆ. ಭಾರತದ ಗಡಿಯಲ್ಲಿ ಗಸ್ತು ತಿರುಗ್ತಾ ಇದ್ದ ಸೇನೆಯನ್ನ ನೋಡಿದ್ರು ಕೇರ್ ಮಾಡದೆ ಒಳನುಸುಳುಕೋರ ಭಾರತದ ಒಳಗೆ ನುಗ್ಗೋಕ್ ಪ್ರಯತ್ನ ಪಡ್ತಾ ಇದ್ದ. ಇದರಿಂದ BSF ಕೂಡ ಮುಲಾಜಿಲ್ದೆ ಹೊಡೆದು ಹಾಕಿದೆ. ಈ ಬಗ್ಗೆ ಖುದ್ದು BSF ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫೆಬ್ರವರಿ 26ರ ಬೆಳಗಿನ ಜಾವ BSF ಪಡೆಗಳು ಪಠಾಣ್ ಕೋಟ್ ಸೆಕ್ಟರ್ನ ತಾಷ್ಪತನ್ ಗಡಿಯ ಔಟ್ಪೋಸ್ಟ್ ಬಳಿ ಗಸ್ತು ತಿರುಗ್ತಾ ಇದ್ರು. ಆಗ ಒಳನುಸುಳುಕೋರನ ಸಂಶಯಾಸ್ಪದ ಮೂವ್ಮೆಂಟ್ ಅನ್ನ ಗಮನಿಸಿದ್ದು. ಆ ಬಳಿಕ ಎಷ್ಟೆಲ್ಲ ಆಯಿತು, ಕಾರ್ಯಾಚರಣೆ ಆಯಿತು, ಆತನನ್ನು ಹೊಡೆದು ಹಾಕಲಾಯಿತು ಅಂತ ಹೇಳಿದ್ದಾರೆ. ಆತ ಯಾರು, ಯಾಕೆ ನುಗ್ತಾ ಇದ್ದ, ಈತನ ಉದ್ದೇಶ ಏನಾಗಿತ್ತು ಅಂತ ಸೇನೆ ಚೆಕ್ ಮಾಡ್ತಾ ಇದೆ. ಅಂದಹಾಗೆ 2016 ಜನವರಿ 2ನೇ ತಾರೀಕು ಇದೇ ಪಠಾಣ್ ಕೋಟ್ ವಾಯುನೆಲೆ ಮೇಲೆ ಇದೇ ತರ ನುಗ್ಗಿ ಉಗ್ರರು ದೊಡ್ಡ ದಾಳಿಯನ್ನ ಮಾಡಿದ್ರು. ಪರಿಣಾಮ 7 ಸಿಬ್ಬಂದಿ ಹಾಗೂ 1 ನಾಗರಿಕರು ಪ್ರಾಣ ಕಳ್ಕೊಂಡಿದ್ರು. 37 ಯೋಧರು ಹಾಗೂ 1 ನಾಗರಿಕ ಗಾಯಗೊಂಡಿದ್ರು. ಹೀಗಾಗಿ ಸೇನೆ ಒಳನುಸುಳುಕೋರರ ವಿಚಾರದಲ್ಲಿ ಅತ್ಯಂತ ಕಠಿಣವಾಗಿ ವರ್ತಿಸ್ತಾ ಇದೆ. ವಾರ್ನಿಂಗ್ ಕೊಡೋದು, ಹೇಳಿದ್ ಕೇಳಲಿಲ್ಲ ಅಂದ್ರೆ ಅವ್ರನ್ನ ಹೊಡೆದುರುಳಿಸೋದು ಮಾಡ್ತಾ ಇದೆ. ಅಮೆರಿಕದ ಪೌರತ್ವ ಪಡೆಯುವ ಆಸೆ ಇರುವವರಿಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ವೀಸಾ ಪ್ಲಾನ್ ಮುಂದಿಟ್ಟಿದ್ದಾರೆ. ಗೋಲ್ಡ್ ಕಾರ್ಡ್ ವೀಸಾ ಅನ್ನೋ ಹೊಸ ಪ್ಲಾನ್ ಮೂಲಕ ಯಾವುದೇ ಗೊಂದಲ ಇಲ್ಲದೆ ತಟ್ಟಂತ ಅಮೆರಿಕದ ನಾಗರಿಕತ್ವ ಪಡೆಯಬಹುದು ಅಂತ ಟ್ರಂಪ್ ಆಡಳಿತ ಹೇಳಿದೆ. ಆದರೆ ಇದನ್ನು ಪಡಿಬೇಕಾದ್ರೆ ಆ ವ್ಯಕ್ತಿ ಅಮೆರಿಕದಲ್ಲಿ $5 ಮಿಲಿಯನ್ ಅಂದರೆ $41.5 ಕೋಟಿ ರೂಪಾಯಿಯಷ್ಟು ಹೂಡಿಕೆ ಮಾಡಬೇಕು. ಇಷ್ಟು ಮಾಡಿದ್ರೆ ಸಾಕು, ಈ ಗೋಲ್ಡ್ ಕಾರ್ಡ್ ವೀಸಾ ಅವರದ್ದಾಗತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಂದಹಾಗೆ ಈ ವೀಸಾ ಅಮೆರಿಕದ 35 ವರ್ಷಗಳ ಹಳೆಯದಾದ EB-5 ವೀಸಾನ ರಿಪ್ಲೇಸ್ ಮಾಡುತ್ತೆ. ಈ ವೀಸಾ ಮೂಲಕ ಅಮೆರಿಕ ಪೌರತ್ವ ಪಡಿಬೇಕಾದ್ರೆ ಒಬ್ಬ ವ್ಯಕ್ತಿ ಜಸ್ಟ್ $1 ಮಿಲಿಯನ್ ಅಂದರೆ $8.3 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ರೆ ಸಾಕಾಗಿತ್ತು. ಅಲ್ಲದೆ ಆಗ ಅಮೆರಿಕನರಿಗಾಗಿ ಕನಿಷ್ಠ 10 ಉದ್ಯೋಗವನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಬಟ್ ಪೌರತ್ವ ಬೇಗ ಸಿಗ್ತಾ ಇರಲಿಲ್ಲ.
5 ವರ್ಷ ಕಾಯಬೇಕಾಗಿತ್ತು, ಅಮೆರಿಕದಲ್ಲೇ ಇರಬೇಕಾಗಿತ್ತು. ಇದರ ಬದಲಿಗೆ ಈಗ ಟ್ರಂಪ್ ಗೋಲ್ಡ್ ಕಾರ್ಡ್ ವೀಸಾ ಪ್ಲಾನ್ ಅನ್ನು ಮುಂದಿಟ್ಟಿದ್ದಾರೆ. EB-5 ವೀಸಾದಿಂದ ಸಾಕಷ್ಟು ವಂಚನೆಗಳು ನಡೀತಾ ಇವೆ ಅನ್ನೋ ಕಾರಣಕ್ಕೆ ಟ್ರಂಪ್ ಈ ನಿರ್ಧಾರ ಮಾಡಿದ್ದಾರೆ ಅಂತ ಟ್ರಂಪ್ ಆಡಳಿತದ ವಾಣಿಜ್ಯ ಕಾರ್ಯದರ್ಶಿ ಹಾವರ್ಡ್ ಲಾಟ್ನಿಕ್ ಹೇಳಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಈ ಗೋಲ್ಡ್ ಕಾರ್ಡ್ ವೀಸಾ ತಗೊಂಡ ತಕ್ಷಣ ನಾಗರಿಕರಾಗೋದಿಲ್ಲ, ಅವರಿಗೆ ಗ್ರೀನ್ ಕಾರ್ಡ್ ಅಷ್ಟೇ ಸಿಗುತ್ತೆ. ಅವರು ಪರ್ಮನೆಂಟ್ ಆಗಿ ಅಮೆರಿಕದಲ್ಲಿ ಇರೋಕೆ ಸಾಧ್ಯ ಆಗುತ್ತೆ. ಅದಾದ್ಮೇಲೆ ಅವರಿಗೆ ಅಮೆರಿಕದ ನಾಗರಿಕತ್ವ ಪಡೆಯೋಕೆ ದಾರಿ ಓಪನ್ ಆಗುತ್ತೆ. ಅವರು ನ್ಯಾಚುರಲೈಸೇಷನ್ ಮೂಲಕ ಅಮೆರಿಕದಲ್ಲಿ ನಾಗರಿಕತ್ವ ಪಡೆಯೋಕೆ ಆಮೇಲೆ ಮುಂದಿನ ಹೆಜ್ಜೆಯನ್ನ ಇಡಬಹುದು. ನ್ಯಾಚುರಲೈಸೇಷನ್ ಅಂದ್ರೆ ಏನು? ಅಮೆರಿಕದಲ್ಲಿ ಪರ್ಮನೆಂಟ್ ರೆಸಿಡೆಂಟ್ ಆಗಿ ಮಿನಿಮಮ್ 5 ವರ್ಷ ಕಳೆದಿರೋರು ಈ ನ್ಯಾಚುರಲೈಸೇಷನ್ ಮೂಲಕ ಅಮೆರಿಕ ನಾಗರಿಕತ್ವಕ್ಕೆ ಅಪ್ಲೈ ಮಾಡಬಹುದು. ಮಹತ್ವದ ಬೆಳವಣಿಗೆಯಲ್ಲಿ PM ನರೇಂದ್ರ ಮೋದಿ ರಷ್ಯಾ ಪ್ರವಾಸ ಕೈಗೊಳ್ತಾರೆ ಅಂತ ರಷ್ಯಾದ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಮೇ 9ನೇ ತಾರೀಕು ಮಾಸ್ಕೋದಲ್ಲಿ ಗ್ರೇಟ್ ಪ್ಯಾಟ್ರಿಯಾಟಿಕ್ ವಾರ್ನ ವಿಜಯದ 80ನೇ ವಾರ್ಷಿಕೋತ್ಸವ ನಡೆಯುತ್ತೆ. ಅಂದರೆ ಇದು ಜರ್ಮನಿಯ ವಿರುದ್ಧ ಸೋವಿಯತ್ ಒಕ್ಕೂಟ 2ನೇ ಮಹಾಯುದ್ಧದಲ್ಲಿ ಗೆದ್ದ ದಿನ. ಹೀಗಾಗಿ ಮೋದಿ ಈ ವಾರ್ಷಿಕೋತ್ಸವದ ಪರೇಡ್ನಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಲಾಗ್ತಿದೆ. ಆದರೆ ಈ ಪ್ರವಾಸದ ಬಗ್ಗೆ ಕೇಂದ್ರ ಸರ್ಕಾರದಿಂದ ಇದುವರೆಗೂ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ದೊಡ್ಡ ನಿರ್ಧಾರ ಮಾಡಿದ್ದಾರೆ. ಅಮೆರಿಕಾಗೆ ತಮ್ಮ ದೇಶದಲ್ಲಿರೋ ರೇರ್ ಅರ್ತ್ ಮಿನರಲ್ಸ್ ನೀಡೋಕೆ ಮನಸ್ಸು ಮಾಡಿದ್ದಾರೆ. ಹೀಗಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ನಾವು ರೇರ್ ಅರ್ತ್ ಮಿನರಲ್ಸ್ ಪಡೆಯೋ ಪ್ರಸ್ತಾವನೆ ಯುಕ್ರೇನ್ ಮುಂದಿಟ್ಟಿದ್ದೀವಿ, ಮಾತುಕತೆ ನಡೆಸಿದ್ದೀವಿ. ಈ ಒಪ್ಪಂದಕ್ಕೆ ಸೈನ್ ಹಾಕೋಕೆ ಮುಂದಿನ ವಾರ ಝೆಲೆನ್ಸ್ಕಿ ಅಮೆರಿಕಾಗೆ ಭೇಟಿ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅತ್ತ ಯುಕ್ರೇನಿಯನ್ ಅಧಿಕಾರಿಗಳು ಕೂಡ ಅಮೆರಿಕದೊಂದಿಗೆ ಒಪ್ಪಂದಕ್ಕೆ ಸೈನ್ ಹಾಕೋಕೆ ತಯಾರಿ ನಡೆಸ್ತಾ ಇದ್ದೀವಿ, ಯುಕ್ರೇನ್ನ ಖನಿಜ ಸಂಪನ್ಮೂಲಗಳನ್ನು ಜಂಟಿಯಾಗಿ ಬಳಸ್ಕೊಳ್ಳೋಕೆ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅಂದಹಾಗೆ ಇತ್ತೀಚೆಗಷ್ಟೇ $500 ಬಿಲಿಯನ್ ಅಂದರೆ ಸುಮಾರು 41.5 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ರೇರ್ ಅರ್ತ್ ಮಿನರಲ್ಸ್ ಕೊಡಿ ಅಂತ ಟ್ರಂಪ್ ಪ್ರಸ್ತಾವನೆ ಮುಂದಿಟ್ಟಿದ್ರು. ಆದರೆ ಝೆಲೆನ್ಸ್ಕಿ ಅದನ್ನು ರಿಜೆಕ್ಟ್ ಮಾಡಿದ್ರು. ಇದೀಗ ಅದನ್ನು ರಿವೈಸ್ ಮಾಡಲಾಗಿದೆ. ರಷ್ಯಾ ಯುಕ್ರೇನ್ ಯುದ್ಧ ಕೊನೆ ಹಂತಕ್ಕೆ ಬರಬಹುದು, ಶೀಘ್ರದಲ್ಲಿ ಯುದ್ಧ ನಿಲ್ಲಬಹುದು ಅನ್ನೋ ಹೊತ್ತಲ್ಲಿ ಈ ಬೆಳವಣಿಗೆಯಾಗಿದೆ. ಈಗ ಆಲ್ರೆಡಿ ವಿಶ್ವಸಂಸ್ಥೆಯಲ್ಲೂ ಕೂಡ ಅಮೆರಿಕ ರಷ್ಯಾ ಪರವಾಗಿ ನಿಂತುಕೊಂಡಿದೆ. ಯುರೋಪ್ ನಿಲುವಿಗೂ ಅಮೆರಿಕ ಕೇರ್ ಮಾಡ್ತಾ ಇಲ್ಲ. ಇದರ ನಡುವೆ ಯುಕ್ರೇನ್ ಅಮೆರಿಕ ಸಂಬಂಧದಲ್ಲಿ ಈ ಬೆಳವಣಿಗೆಯಾಗಿದೆ. ಅಮೆರಿಕ ತನ್ನ USAID ಹೆಸರಲ್ಲಿ $29 ಮಿಲಿಯನ್ ಹಣವನ್ನು ಬಾಂಗ್ಲಾ ರಾಜಕೀಯಕ್ಕೆ ಯೂಸ್ ಮಾಡಿದೆ ಅಂತ ಮಸ್ಕ್ರಾ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಹೇಳಿತಲ್ಲ, ಈ ಆರೋಪವನ್ನು ಬಾಂಗ್ಲಾ ರಿಜೆಕ್ಟ್ ಮಾಡಿದೆ. ಬಾಂಗ್ಲಾಗೆ ಯಾವುದೇ ಹಣವನ್ನು ಕೊಟ್ಟಿಲ್ಲ, ಇದಕ್ಕೆ ನಮ್ಮಲ್ಲಿ ಯಾವುದೇ ದಾಖಲೆಗಳಿಲ್ಲ ಅಂತ ಬಾಂಗ್ಲಾದ NGO ಅಫೇರ್ಸ್ ಬ್ಯೂರೋದ ಡೈರೆಕ್ಟರ್ ಜನರಲ್ ಮೊಹಮ್ಮದ್ ಅನ್ವರ್ ಹುಸೇನ್ ಹೇಳಿದ್ದಾರೆ. ಬಾಂಗ್ಲಾದಲ್ಲಿ ಸುಮಾರು 75 NGOಗಳಿವೆ. ಈ NGOಗಳು ಅಮೆರಿಕದಿಂದ ಯಾವುದೇ ಫಂಡಿಂಗ್ ಅನ್ನು ಪಡೆದಿಲ್ಲ, ಅಲ್ಲದೆ ಅಮೆರಿಕದ ಡೋನರ್ಸ್ ಇಂದ ಯಾವುದೇ ಡೊನೇಷನ್ ಕೂಡ ಬಾಂಗ್ಲಾಗೆ ಬಂದಿಲ್ಲ ಅಂತ ಇವರು ಹೇಳಿಕೊಂಡಿದ್ದಾರೆ. ಅಮೆರಿಕದಲ್ಲಿ ಮೊಟ್ಟೆ ಬೆಲೆ $2ನಿಂದ ಈಗ $8ಗೆ ಏರಿಕೆಯಾಗಿದೆ. ಈ ದಿಢೀರ್ ಹೆಚ್ಚಳದಿಂದ ಅಮೆರಿಕದಲ್ಲಿ ಮೊಟ್ಟೆ ಕೊರತೆ ಉಂಟಾಗಿದ್ದು ಮೊಟ್ಟೆಯ ಸ್ಮಗ್ಲಿಂಗ್ ನಡೀತಾ ಇದೆ. ಮೆಕ್ಸಿಕೋದಿಂದ ದೊಡ್ಡ ಪ್ರಮಾಣದಲ್ಲಿ ಮೊಟ್ಟೆ ಕಳ್ಳ ಸಾಗಾಣಿಕೆ ಮಾಡಲಾಗ್ತಾ ಇದೆ. ಕಳೆದ 2 ತಿಂಗಳಲ್ಲಿ ಈ ರೀತಿ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದ 90 ಮಂದಿಯನ್ನ ಮೆಕ್ಸಿಕೋ ಗಡಿಯಲ್ಲಿ ಬಂಧಿಸಲಾಗಿದೆ ಅಂತ ಅಮೆರಿಕದ ಕಸ್ಟಮ್ಸ್ ಅಂಡ್ ಬಾರ್ಡರ್ ಪ್ರೊಟೆಕ್ಷನ್ ಅಧಿಕಾರಿಗಳು ಹೇಳಿದ್ದಾರೆ. ಅಮೆರಿಕದ ಮಿಸೋರಿ ರಾಜ್ಯದಲ್ಲಿ ಡೈನೋಸಾರ್ ಭ್ರೂಣ ಹೊಂದಿರೋ ಮೊಟ್ಟೆಯನ್ನ ಪತ್ತೆ ಮಾಡಲಾಗಿದೆ. ಇದು ಬರೋಬ್ಬರಿ 7 ಕೋಟಿ ವರ್ಷಗಳ ಹಿಂದಿನದ್ದು ಅಂತ ಗೊತ್ತಾಗಿದೆ. ಇದರಲ್ಲಿನ ಭ್ರೂಣ ಸೇಮ್ ಪಕ್ಷಿಗಳ ಭ್ರೂಣದ ರೀತಿಯೇ ಇದೆ. ಮಿಸೋರಿ ಕರಾವಳಿ ಭಾಗದಲ್ಲಿರೋ ಸೆಡಿಮೆಂಟ್ಗಳು ಈ ಮೊಟ್ಟೆಯನ್ನ ಸೇಫ್ ಆಗಿ ಇಷ್ಟು ದಿನ ಇಟ್ಕೊಂಡಿದ್ವು ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಇನ್ನು ಈ ಭ್ರೂಣ ಮರಿ ಆಗದಿರೋಕೆ ಪರಿಸರದ ಅಂಶ ಹಾಗೆ ಪರಭಕ್ಷಕಗಳು ಅಥವಾ ಪ್ರೆಡಿಟರ್ಸ್ ಅಥವಾ ಮೊಟ್ಟೆ ವಿರೂಪವಾಗಿರೋದು, ಈ ಎಲ್ಲ ಅಂಶಗಳಲ್ಲಿ ಯಾವ್ದು ಬೇಕಾದರೂ ಕಾರಣ ಆಗಿರಬಹುದು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಈ ಡೈನೋಸಾರ್ ಭ್ರೂಣ ಹೊಂದಿರೋ ಮೊಟ್ಟೆ ಅವುಗಳ ಜೀವನದ ಕುರಿತು ಇನ್ನಷ್ಟು ಅಧ್ಯಯನ ನಡೆಸೋಕೆ ಸಹಕಾರಿಯಾಗುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇನ್ನು ಅಫ್ಘಾನಿಸ್ತಾನದಲ್ಲಿ ಭಾರಿ ಪ್ರಮಾಣದ ಮಳೆಯಾಗ್ತಿದೆ. ಪರಿಣಾಮ ಪ್ರವಾಹಕ್ಕೆ ಸಿಕ್ಕಿ ಇದುವರೆಗೂ 29 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಫರಾ, ಕಂದಹಾರ್ ಪ್ರಾಂತ್ಯಗಳಲ್ಲಿ ಈ ಘಟನೆಯಾಗಿದೆ. ಕೆಲ ಕಡೆ ಮನೆಗಳ ಮೇಲ್ಛಾವಣಿ ಕುಸಿದು ಬೀಳ್ತಾ ಇದ್ದು, ಮತ್ತೊಂದು ಕಡೆ ರಸ್ತೆಗಳು ಜಲಾವೃತವಾಗ್ತಾ ಇವೆ. ಕಳೆದ ವರ್ಷ ಕೂಡ ಅಫ್ಘಾನ್ನಲ್ಲಿ ಇದೇ ರೀತಿ ಭಾರಿ ಮಳೆಯಿಂದಾಗಿ 106 ಜನ ಪ್ರಾಣ ಕಳ್ಕೊಂಡಿದ್ರು. ಸುಡಾನ್ನಲ್ಲಿ ಮಿಲಿಟರಿ ವಿಮಾನವೊಂದು ಕ್ರ್ಯಾಶ್ ಆಗಿದೆ. ಪರಿಣಾಮ ಅಧಿಕಾರಿಗಳು ಹಾಗೂ ನಾಗರಿಕರು ಸೇರಿ ಕನಿಷ್ಠ 10 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಸುಡಾನ್ ರಾಜಧಾನಿ ಖಾರ್ಟೂಮ್ನ ಹೊರವಲಯದಲ್ಲಿ ಈ ಘಟನೆಯಾಗಿದೆ. ಚೀನಾ ಪ್ರಜೆಗಳಿದ್ದ ವ್ಯಾಪಾರಿ ಹಡಗೊಂದನ್ನು ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ ತೈವಾನ್ ಹೇಳಿದೆ. ಸಮುದ್ರದ ಆಳದಲ್ಲಿನ ಕೇಬಲ್ ಕಟ್ ಆಗಿರೋದ್ರ ವಿಚಾರಣೆಗೆ ಈ ಹಡಗನ್ನ ವಶಕ್ಕೆ ಪಡೆಯಲಾಗಿದೆ. ಈ ಕೇಬಲ್ ತೈವಾನ್ ಮತ್ತು ಪೆಂಗು ದ್ವೀಪಗಳನ್ನ ಕನೆಕ್ಟ್ ಮಾಡ್ತಾ ಇತ್ತು. ಇದನ್ನ ಉದ್ದೇಶಪೂರ್ವಕವಾಗಿ ಕಟ್ ಮಾಡಿದಾರಾ ಇವರು ಅಂತ ಚೆಕ್ ಮಾಡ್ತಿದ್ದೀವಿ ಅಂತ ತೈವಾನ್ ಹೇಳಿದೆ. ಇಂಡೋನೇಷ್ಯಾದ ಸುಲನೆಸಿ ದ್ವೀಪದ ಕರಾವಳಿ ಪ್ರದೇಶದಲ್ಲಿ 6.1 ತೀವ್ರತೆಯ ಭೂಕಂಪ ಉಂಟಾಗಿದೆ. ಆದರೆ ಘಟನೆಯಲ್ಲಿ ಯಾವುದೇ ಸಾವು ನೋವುಗಳಾಗಿರೋ ಬಗ್ಗೆ ಇನ್ನೂ ಯಾವುದೇ ರಿಪೋರ್ಟ್ಸ್ ಬಂದಿಲ್ಲ. ಏನೋ ಬಾಂಗ್ಲಾದ ಮಧ್ಯಂತರ ಸರ್ಕಾರದ ಅಡ್ವೈಸರ್ ನಹೀದ್ ಇಸ್ಲಾಂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಬಾಂಗ್ಲಾ ಮಧ್ಯಂತರ ಸರ್ಕಾರದ ಚೀಫ್ ಮೊಹಮ್ಮದ್ ಯೋನಸ್
ಕಚೇರಿಗೆ ಭೇಟಿ ನೀಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ದೇಶದ ಹಿತಾಸಕ್ತಿ ಮೈಂಡಲ್ಲಿಟ್ಕೊಂಡು ನಾನು ನಮ್ಮ ದೇಶದ ವಿದ್ಯಾರ್ಥಿಗಳ ಪರವಾಗಿ ಹೊರಡ್ತೀನಿ ಅಂತ ಹೇಳಿದ್ದಾರೆ. ಅಂದಹಾಗೆ ಡಿಸೆಂಬರ್ ಒಳಗಡೆ ಬಾಂಗ್ಲಾದಲ್ಲಿ ಎಲೆಕ್ಷನ್ ನಡೆಸೋದಾಗಿ ಮೊಹಮ್ಮದ್ ಯೂನುಸ್ ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ನಹೀದ್ ವಿದ್ಯಾರ್ಥಿಗಳ ಗುಂಪಿಂದೆ ವಿದ್ಯಾರ್ಥಿ ಹೆಸರಲ್ಲಿ ಒಂದು ರಾಜಕೀಯ ಪಕ್ಷ ಸ್ಥಾಪಿಸೋಕೆ ಮಧ್ಯಂತರ ಸರ್ಕಾರದಿಂದ ಹೊರಗೆ ಹೋಗಿದ್ದಾರೆ. ಏನು ಚಾಂಪಿಯನ್ಸ್ ಟ್ರೋಫಿ ಸಂಬಂಧ ಪಾಕ್ನ ಲಾಹೋರ್ನಲ್ಲಿ ನಡೀತಾ ಇರೋ ಇಂಗ್ಲೆಂಡ್ ಮತ್ತು ಅಫ್ಘಾನಿಸ್ತಾನ ನಡುವಿನ ಪಂದ್ಯ ವಿವಾದಕ್ಕೀಡಾಗಿದೆ. ಲಿಂಗ ತಾರತಮ್ಯ ಮಾಡೋ ಮಹಿಳೆಯರಿಗೆ ಅವರ ಹಕ್ಕು ನೀಡದಿರೋ ಅಫ್ಘಾನಿಸ್ತಾನ ವಿರುದ್ಧ ಇಂಗ್ಲೆಂಡ್ ಟೀಮ್ ಆಡಬಾರದು, ಬಾಯ್ಕಾಟ್ ಮಾಡಿ ಅಂತ ಹಲವು ಬ್ರಿಟನ್ ರಾಜಕಾರಣಿಗಳು ಇಂಗ್ಲೆಂಡ್ ಟೀಮ್ ಬಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಆದರೆ ಈ ಒತ್ತಾಯಗಳ ನಡುವೆ ಕೂಡ ಇಂಗ್ಲೆಂಡ್ ಅಂಡ್ ವೇಲ್ಸ್ ಕ್ರಿಕೆಟ್ ಬೋರ್ಡ್ ECB ಅಫ್ಘಾನ್ ವಿರುದ್ಧ ಚಾಂಪಿಯನ್ಸ್ ಟ್ರೋಫಿ ಆಡೋಕೆ ನಿರ್ಧಾರ ಮಾಡಿದೆ. ಈ ಬಗ್ಗೆ ಮಾತನಾಡಿರೋ ಇಂಗ್ಲೆಂಡ್ ಟೀಮ್ ಕ್ಯಾಪ್ಟನ್ ಜಾಸ್ ಬಟ್ಲರ್ ಅಫ್ಘಾನಿಸ್ತಾನ ಮಹಿಳೆಯರ ಪರಿಸ್ಥಿತಿ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಹಾಗೆ ಅಫ್ಘಾನಿಸ್ತಾನ ವಿರುದ್ಧ ಆಟ ಆಡಬೇಕೋ ಬೇಡವೋ ಅನ್ನೋ ಕುರಿತು ಖುದ್ದು ECB ನಿರ್ಧಾರ ಮಾಡಿರೋದಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ನಮ್ದೇನಿಲ್ಲ ಇದರಲ್ಲಿ, ECB ಹೇಳಿದಾಗ ನಾವು ಕೇಳ್ತೀವಿ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.